ನಾವು ದೇವರಿಗೆ ಹತ್ರವಾಗಿದ್ರೆ ದೇವರಿಗೆ ನಾವು ಸ್ನೇಹಿತರಂತೆ. ವಾಕ್ಯಗಳ ಅನುಸಾರವಾಗಿ ನಡೆದ್ರೆ ಬಹಳ ಜನಕ್ಕೆ ಸತ್ಯ ಗೊತ್ತಾಗ್ತೇ ಇಲ್ಲ. ದೇವರಿಗೆ ಹತ್ರವಾಗಿದ್ರೆ ಅಂದ್ರೆ ಏನು, ಯಾವಾಗ ಒಂದ್ಸಾರಿ ಸಭೆಯಲ್ಲಿ ಬಂದಿದ್ದೀನಿ, ನಾನು ಸೇವಕರ ಹತ್ರ ಮಾತಾಡ್ತಾ ಇದ್ದೀನಿ, ಇದ್ರ ಅರ್ಥ ದೇವರಿಗೆ ಹತ್ರ ಇದೀನಂತಲ್ಲ. ಪರ್ಸನಲ್ ರಿಲೇಶನ್. ಓಕೆ, ಇಲ್ಲಿ ಎಲ್ಲರೂ ನೋಡ್ತಾರೆ. ನಿನ್ ಮನೆಯಲ್ಲಿದ್ದಾಗ ನೀನು ದೇವರು ನಿನ್ನ ನೋಡುವಂತ ಸಮಯ ಇರುತ್ತೆ, ಅವಾಗ ನೀನು ದೇವ್ರು ನೋಡ್ಬೇಕು ಅಲ್ವಾ. ಇಂಗ್ಲಿಷ್ ಅಲ್ಲಿ ಒಂದು ಕೊಟೇಶನ್ ಹೇಳ್ತಾರೆ, ಎ ಪರ್ಸನ್ಸ್ ರಿಯಲ್ ಕ್ಯಾರೆಕ್ಟರ್ ಈಸ್ ವೆನ್ ಈಸ್ ಅಲೋನ್ ಇನ್ ಹಿಸ್ ಹೋಮ್ ವೆನ್ ನೋಬಡಿ ಇಸ್ ವಾಚಿಂಗ್ ಅಟ್ ಹಿಮ್ ಅಂತ. ಯಾರು ಅವನನ್ನು ನೋಡ್ಲಾರ್ದಾಗ ಅವನ ಮನೆಯಲ್ಲಿ ಒಬ್ಬನಿದ್ದಾಗ ಏನ್ ಮಾಡ್ತಾ ಇರ್ತಾನೋ ಅದು ಅವ್ನ ನಿಜವಾದ ಕ್ಯಾರೆಕ್ಟರ್ ಅಂತ ಹೇಳಿ. ನಾವೇನ್ ಮಾಡ್ಬೇಕು, ದೇವರ ಒಂದು ಸನ್ನಿಧಿಯಲ್ಲಿ ಇದ್ದುಕೊಂಡು ನಾವು ದೇವರ ಮಾರ್ಗದಲ್ಲಿ ಹೋಗ್ಬೇಕು, ದೇವರ ಮಾತುಗಳನ್ನ ಕೇಳ್ಬೇಕು, ದೇವರ ಮಾತುಗಳನ್ನ ನಾವು ಜೀವಿಸಿ ಆಶೀರ್ವಾದ ಹೊಂದಿಕೊಂಡವ್ರು ಏನ್ ಮಾಡ್ತಾರೆ, ನಾನು ಹಿಂಗೆ ಬದುಕಿದೆ ಅದಕ್ಕೆ ದೇವರ ಆಶೀರ್ವಾದ ಮಾಡಿದ್ರು. ಇವತ್ತು ಅವ್ರು ಹೇಳ್ತಾರೆ, ಇವತ್ತು ಹೇಳುವಂತವ್ರು ಬಹಳ ಜನ ಇದ್ದಾರೆ, ಆದ್ರೆ ಕೇಳೋಕೆ ನಾವು ತಯಾರಾಗಿಲ್ಲ. ಅವ್ರು ಯಾಕೆ ಆಶೀರ್ವಾದ ಹೊಂದ್ಕೊಂಡ್ರು, ನಾನು ಯಾಕೆ ಆಶೀರ್ವಾದ ಹೊಂದ್ಕೊಳಕ್ ಆಗ್ತಾ ಇಲ್ಲ.